ಸರ್ ತಾವು ಹಳ್ಳಿಯ ಪ್ರತಿಭೆಯಾಗಿ ಕಾನೂನು ಪದವಿಯನ್ನು ಪಡೆದಿದ್ದೇ ಒಂದು ಮಿರಾಕಲ್. ಅದರ ನಂತರ ತಮ್ಮ ಶಿಕ್ಷಣ ಹೇಗಾಯಿತು ಸರ್? ಈಗ ನಾನು ಬಿ ಎದಲ್ಲಿ ಕೊನೆಯ ವರ್ಷದಲ್ಲಿ ಇದ್ದಾಗ ಇಂಗ್ಲೀಷ್ ಇಂಗ್ಲೀಷ್ ಮಾಡಬೇಕು ಅನ್ನುವಂಥ ದೊಡ್ಡ ಹಂಬಲ ಇತ್ತು ನನಗೆ. ಯಾಕೆಂದರೆ ನನಗೆ ಕಾಲೇಜುಗಳಲ್ಲಿ ಇಂಗ್ಲೀಷ್ ಮಾಡಿಕೊಂಡು ಪ್ರೊಫೆಸರ್ ಆದವ್ರನ್ನ ನೋಡಿದ್ದೆ. ನಾವು ಹಳ್ಳಿಯಿಂದ ಬಂದವರು, ಬೇರೆ ಯಾವುದು ಗೊತ್ತಿಲ್ಲ ನಮಗೆ. ಅವರು ನೋಡಿ ನಾನು ಇಂಗ್ಲೀಷ್ ಲೆಕ್ಚರರ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಅನ್ನುವಂಥದ್ದೇ ನನ್ನಲ್ಲಿ ಗಮನವಿತ್ತು. ಹೀಗಾಗಿ ಭಾಳಷ್ಟು ಅಭ್ಯಾಸ ಮಾಡಿದ್ದೆ ನಾನು. ಆದರೆ ನನ್ನ ಅದೃಷ್ಟವೋ ದುರದೃಷ್ಟವೋ ಆಗಿನ ಕಾಲದಲ್ಲಿ, ದುರದೃಷ್ಟವೋ ಏನೋ ಆಗಿನ ಕಾಲದಲ್ಲಿ, ಬಟ್ ಈಗ ಅದನ್ನು ನೋಡಿದರೆ ಅದೃಷ್ಟ. ನನಗೆ ಅವಾಗ ಸೀಟ್ ಸಿಗಬೇಕಾದ್ರೆ ಇಂಗ್ಲೀಷಿಗೆ 2 ಸಬ್ಜೆಕ್ಟ್ ಇರ್ತಿತ್ತು, 100 ಅಲ್ಲಿ ನಾವು ಕಂಪಲ್ಸರಿಯಾಗಿ 100 ತೊಗೋಬೇಕಾಗಿತ್ತು. ಅಂದರೆ 200ಗೆ 50% ಮಾರ್ಕ್ಸನ್ನು ಇಂಗ್ಲೀಷ್ ಸಾಹಿತ್ಯದಲ್ಲಿ ತೊಗೋಬೇಕಾಗಿತ್ತು ನಾವು. ನಾನು ಬಿ ಎ ಪ್ರಥಮ ಮತ್ತು ಬಿ ಎ ದ್ವಿತೀಯ ತರಗತಿಯಲ್ಲಿದ್ದಾಗ ಇಂಗ್ಲೀಷ್ ಸಾಹಿತ್ಯವನ್ನು ನಾನು ಹೈಯರ್ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಗಿದ್ದೆ. ಆ ಒಂದು ವಿಶ್ವಾಸ ಇತ್ತು. ಬಿ ಎ 3ನೇ ವರ್ಷಕ್ಕೂ ಕೂಡ ನಾನು ಹೈಯರ್ ಸೆಕೆಂಡ್ ಕ್ಲಾಸನ್ನು ಪಡೆದು ಇಂಗ್ಲೀಷ್ ತೆಗೆದುಕೊಳ್ತೇನೆ ಅಂಥೇಳಿ ಆ ಪ್ರಕಾರ ನಾನು ಅಭ್ಯಾಸವನ್ನು ಮಾಡಿದ್ದೆ. ನಿರಂತರ ಅಭ್ಯಾಸದಲ್ಲಿ ಇರ್ತಿದ್ದೆ ನಾನು, ಆಯಿತಾ. ಆದರೆ ನನ್ನ ಈಗ ಏನೋ ನಾನೇನಾದರೂ ಇಂಗ್ಲೀಷ್ ತೆಗೆದುಕೊಂಡಿದ್ದರೆ ನಾನು ಒಂದು ಪ್ರೊಫೆಸರ್ ಆಗಿ, ಒಂದು ಕಾಲೇಜ್ ಪ್ರಿನ್ಸಿಪಲ್ ಆಗಿ ಇವತ್ತು ನಾನು ರಿಟೈರ್ ಆಗ್ಬೋದಿತ್ತೇನೋ. ಆದರೆ ಅದೃಷ್ಟ ಅನ್ನೋದು ಗೊತ್ತಿಲ್ಲ, ಡೆಸ್ಟಿನಿ ಎಲ್ಲಿದೆ ಏನೋ. ಆದರೆ 100 ಮಾರ್ಕ್ಸ್ ತೊಗೋಬೇಕಾಗಿತ್ತು, 200 ಮಾರ್ಕ್ಸ್ನಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ. ನನಗೆ 98 ಬಂದುಬಿಡ್ತು. ಅಂದರೆ 49% ಆಗಿಬಿಡ್ತು. 98, 200ಕ್ಕೆ 98 ಕೊಟ್ಬಿಟ್ರು. 100 ಇನ್ನೆರಡು ಮಾರ್ಕ್ಸ್ ಬಂದಿದ್ದರೆ ನನಗೆ ಇಂಗ್ಲೀಷ್ ಸಿಕ್ಬಿಡ್ತಿತ್ತು. ಆದರೆ ನಾನು ರಿವ್ಯಾಲ್ಯೂಷನ್ಗೆ ಹಾಕಿದೆ, ರೀಟೋಟಲಿಂಗ್ ಹಾಕಿದೆ, ಬರಲೇ ಇಲ್ಲ, 2 ಮಾರ್ಕ್ಸ್ ಬರಲೇ ಇಲ್ಲ. ಅಂದಮೇಲೆ ನನಗೆ ಇಂಗ್ಲೀಷ್ ಸಿಗಲಿಲ್ಲ. ಇಂಗ್ಲೀಷ್ ಸಿಗಲಿಲ್ಲ ಅಂದರೆ ನನಗೆ ನಿರಾಶೆ ಆಯಿತು. ಇಂಗ್ಲೀಷ್ ಸಿಗಲಿಲ್ಲ ನನಗೆ ಅಂತ. ಬರೀ 2 ಟೋಟಲ್ ರಿಸಲ್ಟ್ ಫಸ್ಟ್ ಕ್ಲಾಸು ಬಿ ಎದಲ್ಲಿ. ಆದರೆ ಇಂಗ್ಲೀಷ್ ಮೇಜರಿಗೆ 50% ಸಿಗದೆ ಕಾರಣ ನನಗೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆವಾಗ ನಮ್ಮ ಈಶಪ್ಪಜ್ಜ ಬಳ್ಳೂರೆಲ್ಲ ನೀವು ಕೊಲ್ಲಾಪುರಕ್ಕೆ ಹೋಗಿ ಇಂಗ್ಲೀಷ್ ಮಾಡು ಅಂತೇಳಿದರು. ಬಟ್ ನನಗೆ ಅಲ್ಲಿ ಹೋಗಿ ದೂರ ಊರಿಗೆ, ನಮ್ಮದು ರೈತ ಕುಟುಂಬ, ಅಲ್ಲಿ ಹೋಗಿ ಮಾಡೋ ಮನಸ್ಸು ಇರಲಿಲ್ಲ. ಆದರೆ ನಾನೇ ಅಂದ್ಕೊಂಡೆ ಕೇಸ್ ಮಾಡಿದ್ರಾಯಿತು, ಅದ್ರ ಜೊತೆಗೆ ಲಾ ಮಾಡಿದ್ರಾಯಿತು ಅಂತ ಹೇಳಿ. ಆವಾಗ ನಮ್ಮ ತಂದೆಯವರು ಅಲ್ಲಿ ಪ್ರೊಫೆಸರ್ ಗೋಕಾವಿ ಅಂತಿದ್ದರು, ಇಂಗ್ಲೀಷ್ ಸಾಹಿತ್ಯವನ್ನು ಕಲಿಸ್ತಿದ್ರು ಅವರು ಕರ್ನಾಟಕ ಕಾಲೇಜಿನಲ್ಲಿ. ಅವರು ಮತ್ತು ಪ್ರೊಫೆಸರ್ ಗಾಮನಗಟ್ಟಿ ಅವ್ರನ್ನ ನಮ್ಮ ತಂದೆ ಸಂಪರ್ಕಿಸಿದರು. ಹೀಗೆ ಮಾಡ್ಬೇಕಂತಿದ್ದಾರೆ ನಮ್ಮ ಹುಡುಗ, ಏನು ಮಾಡೋಣ ಅಂತ. ಅವ್ರು ಹೇಳಿದ್ರಂತೆ, ನೀವು LLB ಮಾಡಿಸಿ ಅಂತೇಳಿ. ಇವರು ಈಶಪ್ಪಜ್ಜ ಬಳ್ಳೂರು ಕೂಡ ಅವರು LLB ಮಾಡಲಿ ಅಂತ ಹೇಳಿದ್ರಂತೆ. ಈಗ ನಾನು ನಮ್ಮ ಮನೆಗೆ ಬಂದು ಮತ್ತೆ ನಮ್ಮ ಅಜ್ಜಿ ಜೊತೆಗೆ ಮಾತಾಡಿ ನಮ್ಮ ಅಪ್ಪಗೆ ಹೇಳಿ ನಾನು 2 ಕಲಿತೇನೆ, ಇದನ್ನು ಕಲಿತಾನೆ KS ಮಾಡ್ತೇನೆ ಅಂತ ಹೇಳಿಬಿಟ್ಟು ಹೇಳಿದಾಗ ಅವರು ಎಸ್ ಅಂತ ಹೇಳಿ ನಾನು ಅಲ್ಲೇ ಯೂನಿವರ್ಸಿಟಿ ಲಾ ಕಾಲೇಜ್ ಅದರಲ್ಲಿ ಅಡ್ಮಿಷನ್ ಪಡೆದುಕೊಂಡೆ. ಇನ್ನೂ ಸ್ವಲ್ಪ ಹೇಳೋದಾದರಲ್ಲಿ ಬಿ ಎದಲ್ಲಿ ನಾನು ಯಾವಾಗಲೂ ಗ್ರಂಥಾಲಯದಲ್ಲಿ ಓದುವವನು. ಬಿ ಎ ಓದುವ ಕರ್ನಾಟಕ ಕಾಲೇಜಿನಲ್ಲಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಲೈಬ್ರರಿ ಬಿಲ್ಡಿಂಗ್ ಇತ್ತು, ಅಲ್ಲಿ ಫಸ್ಟ್ ಕ್ಲಾಸ್ ಇತ್ತು. ಹೀಗಾಗಿ ಅಲ್ಲಿ ವಾತಾವರಣ ನಮಗೆಲ್ಲರಿಗೂ ಹಿಡಿಸ್ತಿತ್ತು. ನಾನು ಸಂಡೇ ಇರಲಿ ಹಾಲಿಡೇ ಇರಲಿ ಓಪನ್ ಇರ್ತಿತ್ತು ಮಧ್ಯಾಹ್ನವರೆಗೆ, ಹಾಲಿಡೇ ಇದ್ದಾಗ ಅದು ಹೋಗಿ ನಾನು ಬೆಳಿಗ್ಗೆ 7:30 8 ಗಂಟೆಗೆ ಹೋಗಿಬಿಡ್ತಿದ್ದೆ. ಕೂತ್ಕೊಂಡು ಓದ್ತಾ ಇದ್ದೆ. ನನ್ನ ಪಕ್ಕದಲ್ಲಿ ಒಬ್ಬ ನನ್ನ ಫ್ರೆಂಡು 2 ವರ್ಷ ಜೂನಿಯರ್ ಇದ್ದ, ಅವನು MD ಮಲ್ಲೂರು ಅಂತೇಳಿ, ಮಲ್ಲಿಕಾರ್ಜುನ್ ಮಲ್ಲೂರು ಅಂತೇಳಿ PUC ಬಂದಿದ್ದ ಅವನು. ನಾನು BA 1ಕ್ಕೆ ಹೋಗಿದ್ದೆ. ಅವನು ನನ್ನ ಪಕ್ಕ ಬಂದೇ ಕೂತ್ಕೊಳ್ಳೋ ಅವನು ಹುಡುಗ. ಆಗ ಅವನು ನಾನು ಯಾರು ಬಂದರೂ ಬಿಡುತ್ತಿರಲಿಲ್ಲ, ಬಂದು ನನ್ನ ಪಕ್ಕ ಕೂತ್ಕೊಂಡು ಓದವ ಅವನು. ನಾನು ಯಾವಷ್ಟು ಹೊರಗಂಟೆಗೆ ಹೋಗ್ತಿದ್ದೆ ಮನೆಗೆ, ಅವನು ಅಷ್ಟೊತ್ತಿ ಹೊರಗೆ ಹೋಗಿಬಿಡ್ತಿದ್ದ. ನಾನು ಬರೋದಕ್ಕಿಲ್ಲ ಬಂದೇ ಬಿಡ್ತಿದ್ದೆ ಲೈಬ್ರರಿಗೆ ಓದಲಿಕ್ಕೆ. ಅವನು ಇವತ್ತು ಡೈರೆಕ್ಟರ್ ಆಫ್ ಕೋಆಪ್ರೇಟಿವ್ಸ್, ಸರ್ಕಾರಿ ಇಲಾಖೆಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಾನೆ. ಇವತ್ತಿಗೂ ನೆನೆಸ್ತಾನೆ ಆತ, ಮಲ್ಲಿಕಾರ್ಜುನ್ ಮಲ್ಲೂರು ಅಂತ. ಯಾಕಂದರೆ ನನ್ನ ಕಂಪ್ನಿ ಅವನಿಗಿರ್ತಿತ್ತು, ಅವನ ಕಂಪ್ನಿ ನನಗಿರ್ತಿತ್ತು, ನನ್ನ ಕಂಪ್ನಿ ಅವನಿಗಿರ್ತಿತ್ತು. ಹೀಗಾಗಿ ನನಗಿಂತ 2 ವರ್ಷ ಜೂನಿಯರ್ ಆದರೂ ಕೂಡ ನನ್ನ ಒಂದು ಪರಿಸರದಲ್ಲಿ, ನಾನು ಅವನ ಪರಿಸರದಲ್ಲಿ, ಜೂನಿಯರ್ ಇದ್ದರೂ ಕೂಡ ಪರಿಸರ ಅಲ್ಲ. ಹೀಗಾಗಿ ನಾವು ಒಳ್ಳೆಯ ಇದು ಬಂದ್ವಿ. ಇದಕ್ಕೆ ಇನ್ನೊಂದು ಹೇಳುವುದಂದರೆ, ನನ್ನ ಇದು ಧಾರವಾಡದ ಡಿಗ್ರಿ ಕಾಲೇಜಿನಲ್ಲಿ ಮತ್ತು ಉದಯ ಹಾಸ್ಟೆಲ್ ಇದ್ದಾಗ ಮತ್ತು ಮಿತ್ರರನ್ನು ನಾನು ನೆನೆಸ್ಕೋಬೇಕಲ್ಲ, ನನ್ನ ಸಹಪಾಠಿಗಳನ್ನು ಕೂಡ ನಾನು ನೆನೆಸ್ಕೋಬೇಕಲ್ಲ. ಬಾಲ್ಯ ಸ್ನೇಹಿತರು ಒಬ್ಬರು ಗಿರೀಶ್ ಹೊಸೂರು ಅಂಥೇಳಿ,
ಅವನು ನಮ್ಮ ಪಕ್ಕದ ಊರು ಹಿರೇಕುಂಬೆ ಅಂಥೇಳಿ, ಅಲ್ಲಿ ಅವನು ಮೊಮ್ಮಗ, ಅವ್ರ ತಾಯಿ ಹಿರೇಕುಂಬೆ ಅವರು. ಆ ಹಿರೇಕುಂಬಿ ಗ್ರಾಮದ ಒಂದು ಹುಡುಗ ಈತ ಯಾರೋ ಗಿರೀಶ್ ಹೊಸೂರು, ಇವರು ಕೂಡ ಸೈನ್ಸ್ ಮಾಡಲಿಕ್ಕೆ PUCಗೆ ಇದಕ್ಕೆ ಬಂದಿದ್ದರು, ಎಲ್ಲಿಗೆ ಧಾರವಾಡಕ್ಕೆ, ಉದಯ ಅಷ್ಟಲಿಕ್ಕೆ ಇದ್ದರು, ಕರ್ನಾಟಕ ಕಾಲೇಜಿಗೆ ಇದ್ದರು. ಹೀಗಾಗಿ ಅವರಿಬ್ಬರು ಪರಿಚಯ ಆಯ್ತಲ್ಲ, ಅವರು ಕೂಡ ನಮಗೆ ಇಬ್ಬರು ಅಣ್ಣ ಅಂತ ಹೇಳಿಬಿಟ್ಟು ನನ್ನ ಜೊತೆಗೇ ಇರೋರು. ಆತ ಮುಂದೆ PUC ಸೈನ್ಸ್ ಮಾಡಿ ಏನಂಥದ್ದು ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಮಾಡಿ MSc ಅಗ್ರಿಕಲ್ಚರ್ ಮಾಡಿ IFSR ಆಫೀಸರ್ ಆದ. ಅವನು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ತೊಗೊಂಡು ಹಿಮಾಚಲ ಪ್ರದೇಶದಲ್ಲಿ ಈಗ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದಾನೆ. ಆತ ನನ್ನ ಅಂದರೆ ನನ್ನ ಜೂನಿಯರ್ ಆದರೂ ಕೂಡ ನನ್ನ ಕಾಲೇಜಿನ ಸಹಪಾಠಿ. ಅಮೋಘ್ ಮಠ್ ಅಂತೇಳಿ ಅವನ ಕ್ಲಾಸ್ಮೇಟ್ ಅವನು ಕೂಡ ಇವತ್ತು ಒಳ್ಳೆಯ ಹುದ್ದೆಯಲ್ಲಿ ಇದ್ದಾನೆ. ಸಂಸದರು ಆಗಿದ್ದರು ರಮೇಶ್ ಕತ್ತಿ ಅಂತೇಳಿ, ಚಿಕ್ಕೋಡಿ ಭಾಗದವರು. ಅವರು ಕೂಡ PUCಗೆ ಅಲ್ಲೇ ಇದ್ದರು, ನಮ್ಮ ಫ್ಲೋರ್ನಲ್ಲೇ ಉದಯಷ್ಟನಲ್ಲೇ ಇರ್ತಾಯಿದ್ರು. ಅವರು ಮಧ್ಯದಲ್ಲೇ ವಿದ್ಯಾಭ್ಯಾಸವನ್ನು ಮಠಕ್ಕೆ ಕಳಿಸಿ ಅವರು ತಮ್ಮ ಊರಿಗೆ ಹೋಗಿದ್ದರು. ಇದು BA ಏನೋ ತರಗತಿಯಲ್ಲಿ ಇದ್ದಂಥ BA ಪದವಿಯನ್ನು ಪಡೆಯುವವರಿಗಿದ್ದಂಥ 3 ವರ್ಷದ ಒಂದು ಇದು. ನನಗೆ ಒಳ್ಳೆಯ ಸ್ನೇಹಿತರ ಸಂಪರ್ಕನ ಕೂಡ ಇತ್ತು. ಆ ನಂತರ ಈಗ ನೀವು ಹೇಳಿದಿರಿ ಹೇಗೆ ಬಂದಿರಿ ಅಂತೇಳಿ, ಆಗಲೇ ಹೇಳಿದೆ ನಿಮಗೆ. ಇದೊಂದು ಆಕಸ್ಮಿಕವಾದಂಥ ತಿರುವು. ಆ 2 ಮಾರ್ಕ್ಸ್ ನನ್ನ ಜೀವನವನ್ನೇ ಬದಲು ಮಾಡ್ತು. ಆ 2 ಮಾರ್ಕ್ಸ್ ಕೊಟ್ಟಿದ್ದರೆ ನಾನು ಒಂದು ಪ್ರೊಫೆಸರ್ ಆಗಿ ಮತ್ತು ಒಂದು ಕಾಲೇಜ್ ಪ್ರಿನ್ಸಿಪಲ್ ಆಗಿ ಇವತ್ತು ನಿವೃತ್ತಿ ಆಗಿರಬಹುದಿತ್ತು. ಆದರೆ ಆ 2 ಮಾರ್ಕ್ಸ್ ಇವತ್ತು ನನಗೆ ದಿಕ್ಕನ್ನೇ ಬದಲಿ ಮಾಡಿ, ನನ್ನ ಜೀವನದ ಹಾದಿಯನ್ನೇ ಬದಲಿ ಮಾಡಿ ಇವತ್ತು ಈ ಮಟ್ಟಕ್ಕೆ ತಂದಿದೆ ಅಂತಂದರೆ ಆ 2 ಮಾರ್ಕ್ಸ್ಗಳ ಕೊರತೆ ಕಾರಣ. ನಾನು ಆವಾಗ ಭಾಳಷ್ಟು ನೊಂದ್ಕೊಂಡು ಬಿಟ್ಟೆ, ನನಗೆ ಸಿಗಲಿಲ್ಲ ಅಂತೇಳಿ ಭಾಳ ನೊಂದ್ಕೊಂಡ್ಬಿಟ್ಟು ಅದು ಒಂದು ತಿಂಗಳು 2-3 ತಿಂಗಳು, ಯಾಕಂದರೆ ನನ್ನ ಉಳಿದ ಸಹಪಾಠಿಗಳು MA ಇಂಗ್ಲೀಷ್ ಮಾಡಿ ಖುಷಿಯಿಂದ ಓಡಾಡ್ತಾಯಿದ್ರು ಅಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ. ನನಗೆ ಭಾಳ ನೋವು ಆಗ್ತಿತ್ತು, ನನಗೆ ಸಿಗಲಿಲ್ಲಲ್ಲ ಅಂಥೇಳಿ. ಆದರೂ ಕೂಡ ಇಲ್ಲಿ LLB ಮಾಡಿದೆ. LLBಯನ್ನು ಕೂಡ 3 ವರ್ಷಗಳ ಕಾಲ ಭಾಳ ಪ್ರಯಾಸಪಟ್ಟು ಅದನ್ನೂ ಕೂಡ ನಾನು 3 ವರ್ಷಗಳಲ್ಲಿಯೇ LLBಯನ್ನು ಮುಗಿಸಿದೆ. ಆ ಕಾಲೇಜಿನಲ್ಲಿ ಇದ್ದಂಥ ಶಿಕ್ಷಕರ ಬಗ್ಗೆ, ಪ್ರೊಫೆಸರ್ ಬಗ್ಗೆ ಹೇಳೋದಾದಲ್ಲಿ, ಆಗಿನ ಕಾಲದಲ್ಲಿ ಯೂನಿವರ್ಸಿಟಿ ಲಾ ಕಾಲೇಜ್ ಅಂದರೆ ದೊಡ್ಡ ಪ್ರತಿಷ್ಠಿತವಾದಂಥ ಕಾಲೇಜು. ಇಡೀ ಉತ್ತರ ಕರ್ನಾಟಕದಲ್ಲಿ ಯೂನಿವರ್ಸಿಟಿ ಲಾ ಕಾಲೇಜ್ ಅಂತಂದರೆ ಧಾರವಾಡದಲ್ಲಿ ಒಂದು ಪ್ರತಿಷ್ಠಿತವಾದ, ಅಲ್ಲಿ ಕಲಿಯೋದಂದರೆ ಹೆಮ್ಮೆ. ಶಿಕ್ಷಣ ಕಾಶಿ ಅಂತಲೇ. ಅಲ್ಲಿ ಅಲ್ಲ, ಆ ಕಾಲೇಜಿನಲ್ಲಿ ಧಾರವಾಡ ಶಿಕ್ಷಣ ಏನೋದು ಕಾಶಿ ಅನ್ನೋದೊಂದು ಬೇರೆ ವಿಷಯ. ನಾನು ಹೇಳೋದು ಪರ್ಟಿಕ್ಯುಲರ್ ಕಾಲೇಜು, ಲಾ ಕಾಲೇಜಿನಲ್ಲಿ ಹೇಳೋದು. ಸೊ ಅಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ಪ್ರೊಫೆಸರ್ GV ಅಜ್ಜಪ್ಪ ಅಂತೇಳಿ, ವೆರಿ ಸ್ಟ್ರಿಕ್ಟ್ ಮ್ಯಾನ್ ಪ್ರಿನ್ಸಿಪಾಲ್. ಎಂಥ ಶಿಸ್ತಿನಿಂದ ಇರೋರು. ಏನೋ ನಾವೇನಾರು ಲೈಬ್ರರಿಗೆ ಹೋಗಿ ಏನಾರು ಸುಮ್ಮನೆ ಬುಕ್ ಏನಾರು ನೋಡ್ತಾ ಇದ್ದರೆ ಯಾವ ಬುಕ್ ಬೇಕು ಅಂತೇಳಿ ಕೇಳಿ ಅವರೇ ತಂದು ನಮಗೆ ಕೊಡ್ತಿದ್ರು. ಇಲ್ಲಿದೆ ನೋಡು, ಇದನ್ನು ಓದು ಅಂತ ಹೇಳೋರು. ಅವರಾಗಲಿ TR ಸುಬ್ರಹ್ಮಣ್ಯ ಅಂತಿದ್ರು, JS ಪಾಟೀಲ್ ಅಂತಿದ್ರು, ರಾಜಶೇಖರ್ ಅಂತಿದ್ರು, ಆಲೂರ್ ಅಂತಿದ್ರು. ಇವರೆಲ್ಲ ಪ್ರೊಫೆಸರ್ಸು. ಇನ್ನೊಬ್ಬರು ರಾಮಚಂದ್ರ ಅಂತ ಇದ್ದರು, ಹಿರೇಮಠ ಅಂತೇಳಿ ಪ್ರೊಫೆಸರ್ SC ಹಿರೇಮಠ ಅಂತಿದ್ದರು. ಇವರೆಲ್ಲರೂ ಭಾಳ ನಮಗೆ ಒಳ್ಳೆಯ ಕಾನೂನಿನ ಬಗ್ಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರು. ಅಲ್ಲಿಯೂ ಕೂಡ ನಾನು 3 ವರ್ಷಗಳಲ್ಲಿ LLBಯನ್ನು ಪೂರೈಸಿದೆ. ನಂತರ ನಾನು ಆಗಲೇ ಹೇಳಿದಂತೆ ಒಂದು ಪ್ರೊಫೆಸರ್ ಆಗಬೇಕು ಅನ್ನೋದೊಂದು ನನಗೆ ಭಾಳ ಉತ್ಕೃಷ್ಟವಾದಂಥ ಆಸೆ ಇತ್ತು. ಅದಕ್ಕೆ ಮತ್ತೆ ಕೊಲ್ಲಾಪುರಕ್ಕೆ ಹೋದೆ ನಾನು. ಅವಾಗ 85ರಲ್ಲಿ ಇಂಗ್ಲೀಷ್ ಸಿಗಲಿಲ್ಲ ಅಂತೇಳಿ ಹೋಗೋಕ್ಕಾಗಲಿಲ್ಲ. ಬಟ್ ಈ ಸಲ ಮಾತ್ರ LLM ಕಂತ ಹೋದೆ. LLM ಅಲ್ಲಿ ಮಾಡಿಸಿದ್ರೆ ಆಯ್ತು ಅಂತ. ಇಲ್ಲಿ ಸಿಗಲಿಲ್ಲ. ಅಗೇನ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ LLM ಸಿಗಲಿಲ್ಲ ನನಗೆ. ಈ ವಕೀಲ ವೃತ್ತಿ ಮಾಡಬೇಕು ಅಥವಾ ಜಡ್ಜು, ಪ್ರಾಸಿಕ್ಯೂಷನ್ನು ಇವೆಲ್ಲ ಅದಾವ ಅನ್ನೋದು ನಮ್ಗೆ ಗೊತ್ತೇ ಇಲ್ಲಲ್ಲ. ಯಾಕಂದರೆ ರೈತ ಕುಟುಂಬ, ನಾವು ಹಳ್ಳಿಯವರು, ನಮಗೇನು ಗೊತ್ತಿರಲಿಲ್ಲ. ಯಾಕಂದರೆ ನಾನೇ ನಮ್ಮ ಕುಟುಂಬದಲ್ಲಿ ಪ್ರಥಮ ಕಾನೂನು ಪದವೀಧರ. ಅಲ್ಲಿ ಆಗಲಿಲ್ಲ, ಕೊಲ್ಲಾಪುರದಿಂದ ರಿಟರ್ನ್ ಬಂದೆ. ಹೋಗಿ 88ರಲ್ಲಿ ಸನತ್ ತೆಗೆಸಿದೆ, ಆಗಸ್ಟ್ ತಿಂಗಳಲ್ಲಿ ತೆಗಿಸಿ. ಇನ್ನೇನು ಸವದತ್ತಿಯಲ್ಲಿ ನಮ್ಮ ಊರಿಂದ ಅಡ್ಡಾಡ್ತಾ ಸವದತ್ತಿಯಲ್ಲಿ ಒಬ್ಬರು HD ಪಾಟೀಲ್ ಅಂತೇಳಿ ವಕೀಲರಿದ್ದರು. ಅವ್ರ ಹತ್ರ ಒಂದು ಸ್ವಲ್ಪ ತಿಂಗಳುಗಳ ಕಾಲ ನಾನು ಜೂನಿಯರಾಗಿ ಸೇರಿಕೊಂಡೆ. ಆ ನಂತರ ಅಲ್ಲಿ ನೋಡಿ ನಾನು ಲೆಕ್ಚರರ್ ಆಗಬೇಕು ಅನ್ನುವಂಥ ಹಂಬಲ ಎಷ್ಟಿತ್ತಲ್ಲ ದೇವರ, ನನಗೆ ಅಲ್ಲಿ ಒಂದು ಸವದತ್ತಿಯಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇತ್ತು. ಅಲ್ಲಿ ಒಂದು ಇಂಗ್ಲೀಷ್ ಕಮ್ಯುನಿಕೇಷನ್ ಒಂದು ಸಬ್ಜೆಕ್ಟ್ ಇತ್ತು. ಅಲ್ಲಿ ಖಾಲಿ ಇತ್ತದು.
ಆವಾಗ ನಾನು ಆ ಆಡಳಿತ ಮಂಡಳಿಯವರನ್ನ ಕೇಳಿಕೊಂಡೆ. ಮಾಮನಿ ಅಂಥೇಳಿ, ಚಂದ್ರಶೇಖರ್ ಮಾಮನಿ ಅಂತೇಳಿ ಅವರು ಅವಾಗ ಚೇರ್ಮನ್ ಎಮ್ ಎಲ್ ಎ ಇದ್ದರು, ಮತ್ತು ಅವರು ಆಟೋಮೆಟಿಕ್ಕಾಗಿ ಬೈ ಎಕ್ಸ್ ಆಫೀಸು ಅವರು ಚೇರ್ಮನ್ ಇದ್ದರು. ಅವ್ರನ್ನ ಕೇಳಲಾಗಿ ಅವ್ರು ನಮ್ಮ ತಂದೆಯವ್ರಿಗೆ ಪರಿಚಯ ಇದ್ದರು. ಅವರು ನನಗೆ ಅಲ್ಲಿ ಪಾರ್ಟ್ ಟೈಮ್ ಆಗಿ 4 ದಿವಸ, ವಾರದಲ್ಲಿ 4 ದಿವಸ ಮಾರ್ನಿಂಗ್ 8ರಿಂದ 9ಕ್ಕೆ ಇಂಗ್ಲೀಷ್ ಸಾಹಿತ್ಯ ಕಮ್ಯುನಿಕೇಷನ್ ಅನ್ನುವ ಸಬ್ಜೆಕ್ಟನ್ನು ಪಾಲಿಟೆಕ್ನಿಕಲ್ ಹುಡುಗರಿಗೆ, 1ನೇ ವರ್ಷದ ಪಾಲಿಟೆಕ್ನಿಕ್ ಹುಡುಗರಿಗೆ, ಡಿಪ್ಲೊಮಾ ಹುಡುಗರಿಗೆ ಕಲಿಸಲು ಹೋಗ್ತಾಯಿದ್ದೆ. ನೋಡಿ ದೇವರ, ಅಲ್ಲಿ ನಾನು ಲೆಕ್ಚರರ್ ಆಗ್ಬೇಕಂದೆ, ಇಲ್ಲಿ ಒಂದು 4-5 ವರ್ಷ ನಾನು ಒಂದು ಲೆಕ್ಚರರ್ ಆಗಿಬಿಟ್ಟೆ. ಆಸೆ ಈಡೇರುವಂಥ ಸಂದರ್ಭ ಬಂದ್ಬಿಡ್ತು, ಅಲ್ಲಿ ಲೆಕ್ಚರರ್ ಆಗಿಬಿಟ್ಟೆ ನಾನು. ಆಯಿತಾ. ಆ ನಂತರ ನಾನು ಮದುವೆಯನ್ನು ಮಾಡಿಕೊಂಡೆ. 4 ವರ್ಷ 88 ಆಗಸ್ಟ್ದಲ್ಲಿ ನಾನು ಸನ್ನದನ್ನು ತೊಗೊಂಡೆ. ಪ್ರಾಕ್ಟೀಸನ್ನು ಮಾಡ್ತಾಯಿದ್ನಲ್ಲ. ಮುಂದೆ ಅವಾಗ ಏನಿತ್ತು, ನಾವು ಮುನ್ಸಿಪ್ ಜಡ್ಜ್ ಆಗಬೇಕಾದ್ರೆ 4 ವರ್ಷಗಳ ವಕೀಲಿ ಅನುಭವ ಆಗಿರಬೇಕು ಅಂತ ಇತ್ತು. 88 ಆಗಸ್ಟ್ದಲ್ಲಿ ಎನ್ರೋಲ್ಮೆಂಟ್ ಆಯ್ತಲ್ಲ, ಮುಂದೆ 4 ವರ್ಷ ಯಾವಾಗ ಆಯಿತು, 92 ಆಗಸ್ಟಕ್ಕೆ 4 ವರ್ಷ ಕಂಪ್ಲೀಟ್ ಆಯಿತು. ಅರ್ಹತೆ ಬಂದ್ಬಿಡ್ತು ನನಗೆ. ನೋಡಿ, ಆ ಅರ್ಹತೆ ಬಂದು 4 ವರ್ಷ ನಂದೇನು ವಕೀಲಿ ವೃತ್ತಿ ಆಗಿ 92 ಆಗಸ್ಟಕ್ಕೆ 4 ವರ್ಷ ಕಂಪ್ಲೀಟ್ ಆಯ್ತಲ್ಲ, ಅದಾಗಿ ಒಂದೇ ತಿಂಗಳಿಗೆ ಈ ಮುನ್ಸಿಪ್ ಎಕ್ಸಾಮ್ಗೆ ಕರೆದ್ಬಿಟ್ರು. ಮುನ್ಸಿಪ್ ಹುದ್ದೆಗೆ ಕರೆದ್ಬಿಟ್ರು. ಹಾಕಿದೆ, ಸ್ಟಡಿ ಮಾಡಿದೆ, ಎಲ್ಲ ತಿಳಿದವ್ರ ಹತ್ರ ನಾನು ಅನುಭವ ಪಡ್ಕೊಂಡೆ, ವರ್ಕ್ ಮಾಡಿದೆ, ಪಾಸಾದೆ, ಇಂಟರ್ವ್ಯೂದಲ್ಲಿ ಪಾಸಾದೆ, ಸೆಲೆಕ್ಷನ್ ಆಯಿತು. ಸೊ 29 ವಯಸ್ಸಿಗೆ ನಾನು ಜಡ್ಜಿನೂ ಆಗಿಬಿಟ್ಟೆ. ಅಂದರೆ 4 ವರ್ಷ ಮುಗಿದು ಒಂದೇ ತಿಂಗಳಿಗೆ ಇದನ್ನು ಕರೆದಿದ್ದರಿಂದ ನಾನು ಜಡ್ಜ್ ಆಗಿಬಿಟ್ಟೆ. ನಾನು ಇನ್ನೊಂದು ಹೇಳೋದಂದರೆ, ನಾನು ವಕೀಲಿಕೆ ಮಾಡುವಾಗ ಒಬ್ಬರು ಕಿತ್ತೂರು ಅಂತ ವಕೀಲರು, HN ಕಿತ್ತೂರು ಅಂತ ಈಗಲೂ ಇದ್ದಾರೆ, ಒಳ್ಳೆಯ ಮನುಷ್ಯ. ಅವರು ನನಗೆ ಹೆಲ್ಪ್ ಭಾಳ ಮಾಡಿದರು. ಈ ಜಡ್ಜ್ ಆಗಲು, ಜಡ್ಜ್ ಕಲೀಲು, ವಕೀಲಿಕೆ ಮಾಡುವಾಗ ಕೂಡ ಸಣ್ಣ ಪುಟ್ಟ ಕೇಸುಗಳನ್ನು ಕೂಡ ಅವರು ನನಗೆ ಒಂದು ಮಾರ್ಗದರ್ಶನ ಮಾಡಿ, ಈ ಹುದ್ದೆಗೆ ನೀನು ಆಗು, ಇದು ನಿನಗೆ ನಿಮ್ಮಂಥವ್ರು ಇರಬೇಕು ಅಂಥೇಳಿ ನನಗೆ ಉತ್ತೇಜನ ಕೊಟ್ಟು, ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಿದರು. ಯಾರು? HN ಕಿತ್ತೂರು ಅಂತ ವಕೀಲರು. ಆ ನಂತರ ನಾನು 93ರಲ್ಲಿ ನಾನು ಅದೇ ಮುನ್ಸಿಪ್ ಆದೆ. ಅದ್ರ ಜೊತೆಗೆ ನಾನು APP ಕೂಡ, APP ಅಂದರೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅದನ್ನು ಪಾಸಾಗಿದ್ದೆ. ಆವಾಗ ಮುನ್ಸಿಪ್ಪು ಟ್ರೈನಿಂಗ್ನಾಗಿದ್ದಾಗ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ದವರು ಬಂದು ನಮ್ಮಿಂದ ಅನ್ವಿಲ್ಲಿಂಗ್ನೆಸ್ ತೊಗೊಂಡಿದ್ರು. ಅಂದರೆ ನಿಮ್ಮದು ವಿಲ್ಲಿಂಗ್ ಇದೆಯಾ, ಅನ್ವಿಲ್ಲಿಂಗ್ ಅಂತ ಕೇಳಿದರು. ಆಲ್ರೆಡಿ ನಾವು ಮುನ್ಸಿಪ್ ಆಗಿದ್ವಲ್ಲ, ಸಿವಿಲ್ ಜಡ್ಜ್ ಆಗಿದ್ನಲ್ಲ. ಸೊ ಅದು ಬೇಡ ಪಾಪ, ಮತ್ತೊಬ್ಬರಿಗೆ ಹೋಗಲಿ, ಅದು ಮತ್ತೊಬ್ಬರ ಕ್ಯಾಂಡಿಡೇಟ್ಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಐ ಆಮ್ ಅನ್ವಿಲ್ಲಿಂಗ್ ಟು ಏನೋ ಜಾಯಿನ್ ಆ್ಯಸ್ APP ಅಂತ ಬರೆದು ಕೊಟ್ಟಿದ್ದೆ. ಆ ಪೋಸ್ಟ್ ಮತ್ತೊಬ್ಬರಿಗೆ ಕೊಟ್ಟರು ಪಾಪ. ಆಯಿತಾ. ಸೊ ಅಲ್ಲಿ APP ಆಗುವಂಥ ಒಂದು ಸುಯೋಗ ಇದ್ದರೂ ಕೂಡ ನಾನು ಮುನ್ಸಿಪ್ ಆಗಿಬಿಟ್ಟಿದ್ನಲ್ಲ. ಸೊ ನಾನು ಸಿವಿಲ್ ಜಡ್ಜ್ ಆಗಿ 93ರಲ್ಲಿ ನನಗೆ 2 ತಿಂಗಳ ತರಬೇತಿ ಆದಮೇಲೆ ಪ್ರಥಮ ಹುದ್ದೆಯನ್ನು ಇದಕ್ಕೆ ಮಂಗಳೂರು ಜಿಲ್ಲೆ ಬಂಟ್ವಾಳಕ್ಕೆ ಕೊಟ್ಟರು. ತುಂಬ ತಾವು ಕಾನೂನು ಪದವಿ ಪಡೆದಿದ್ದೇ ತುಂಬ ಸ್ವಾರಸ್ಯಕರವಾಗಿರುವಂಥ ಸರ್. ಸೊ ಹಾಗಾಗಿ ನಂತರ ತಾವು ಮುನ್ಸಿಪಾಗಿ ನ್ಯಾಯಾಧೀಶರಾಗ್ತೀರಿ. ಸೊ ಆ ಅನುಭವ ಹೇಗಿತ್ತು ಸರ್? ಅದೇ ನನಗೆ ನಾನು ಹೇಳಿದಂಗೆ ಅಕಾಡೆಮಿಕಲಿ ನಾನು ವೆರಿ ಸ್ಟ್ರಾಂಗ್ ಇದ್ದೆ. ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ದೇವರ ಕೊಡದೇ ಇದ್ದಿದ್ದಕ್ಕೆ ಲೆಕ್ಚರ್ ಆಗಲಿಲ್ಲ. ಇಲ್ಲಿ 4 ವರ್ಷಕ್ಕೆ ವಕೀಲ ವೃತ್ತಿ ಆದ ಕೂಡಲೇ ಪರೀಕ್ಷೆಗೆ ಕರೆದ್ಬಿಟ್ಟು ನನ್ನನ್ನು ಜಡ್ಜ್ ಮಾಡಿದ. ಅದೇ ಡೆಸ್ಟಿನಿ. ನಾನು ಅದನ್ನು ಹೇಳಕ್ಕೆ ಹೋದೆ ನಿಮಗೆ. ನನ್ನ ಲೆಕ್ಚರ್ ಆಗುವಂಥವನ್ನ ಅದೃಷ್ಟ ನನ್ನ ನ್ಯಾಯಾಧೀಶನಾಗಿ ಮಾಡ್ತು ಅಂತ ಹೇಳಿ. ಆ ನಂತರ ನ್ಯಾಯಾಧೀಶನಾಗಿ ನನ್ನ ಜೀವನ 93ರಿಂದ ಸ್ಟಾರ್ಟ್ ಆಯಿತು. ಹಲವಾರು ಕಡೆ ನಾನು ವರ್ಗಾವಣೆಗೊಂಡು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ನನಗೆ ಮಾನ್ಯ ಉಚ್ಚ ನ್ಯಾಯಾಲಯದವರು ವರ್ಗಾವಣೆ ಮಾಡ್ತಾಯಿದ್ರು ಅಲ್ಲಿ ಕಂಪ್ಲೀಟಾಗಿ ಸೇವೆಯನ್ನು ಮಾಡಿ ಹಂತ ಹಂತವಾಗಿ ಮೇಲೆ ಬಂದು ಪ್ರಥಮ ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಹಲವಾರು ಜಿಲ್ಲೆಗಳೇ ಅಂದರೆ ಗದಗ, ತುಮಕೂರು, ಮೈಸೂರಲ್ಲಿ ಕೆಲಸ ಮಾಡಿ ಮುಂದೆ ರಿಟೈರ್ಮೆಂಟ್ ಆಗುವ ಅಂಚಿನಲ್ಲಿದ್ದಾಗ ನನಗೆ ಮಾನ್ಯ ಉಚ್ಚ ನ್ಯಾಯಾಲಯ ಪ್ರಧಾನ ಕಾರ್ಯದರ್ಶಿ ಕಾನೂನು ಇಲಾಖೆಗೆ ವಿಧಾನಸೌಧಕ್ಕೆ 2023 ಅಕ್ಟೋಬರ್ದಲ್ಲಿ ನನಗೆ ವರ್ಗಾವಣೆ ಮಾಡಿತ್ತು. ಒಟ್ಟು 31 ವರ್ಷಗಳ ನನ್ನ ನ್ಯಾಯಾಂಗ ಸೇವೆಯಲ್ಲಿ ನಾನು ಭಾಳ ಅತಿ ಸಂತೋಷದಿಂದ ಹೇಳಕ್ಕೆ ಬಯಸ್ತೇನೆ. ನನ್ನ ಮೇಲ ಅಧಿಕಾರಿಗಳು ನ್ಯಾಯಾಧೀಶರು ಕೂಡ ನನಗೆ
ಎಲ್ಲರೂ ಅಂತ ಹೇಳಲ್ಲ, ಭಾಳಷ್ಟು ಜನ 100% ಅಂತ ಹೇಳಲ್ಲ, 99%, 90% ಮೇಲೆ ಅಧಿಕಾರಿಗಳು ನನ್ನನ್ನು ಭಾಳ ಇಷ್ಟಪಡ್ತಿದ್ರು, ಪ್ರೋತ್ಸಾಹ ಮಾಡ್ತಿದ್ರು. ಕೆಲವು ಕಡೆ ಇರ್ತಿದ್ರು, ಅದು ಇರಲೇಬೇಕಲ್ಲ, ಸಮಾಜದಲ್ಲಿ ಅದು ಇರ್ತಿತ್ತು. ಅದು ಆದರೆ ಏನಪ್ಪ ಅಂತ ಅಲ್ಲಿಗೆ ಬಂದ ಮೇಲೆ ಪ್ರಧಾನ ಹೆಸಾದೆ. ದೇವ್ರ ಹಂಗಾರೆ ನನಗೆ 3 ತರಗದ ಏನೋ ಸಿವಿಲ್ ಜಡ್ಜ್, ಸೀನಿಯರ್ ಸಿವಿಲ್ ಜಡ್ಜ್, ಡಿಸ್ಟಿಕ್ ಜಡ್ಜು ಮಾಡಿದ, ಪ್ರಧಾನ ಜಿಲ್ಲಾ ನ್ಯಾಯಾಧೀಶನೂ ಆದೆ. ಮುಂದೆ ನನ್ನ ದುರದೃಷ್ಟ ಏನೋ ಮೇಲೆ ಇದ್ದಂಥವ್ರಿಗೆ ನನ್ನ ನ್ಯಾಯಾಧೀಶನನ್ನಾಗಿ ನಾನು ಆಗಲಿಲ್ಲ, ಎಂಥದ್ದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ಆಗಲಿಲ್ಲ. ಅವಾಗ ನಾನು ಅಂದ್ಕೊಂಡೆ, ದೇವರ ನನ್ನ 2 ಮಾರ್ಕ್ಸ್ ಕೊಡದೇ ಇದ್ದಿದ್ದಕ್ಕೆ ನ್ಯಾಯಾಧೀಶನಾಗಿ ಮಾಡಿದ, ಉಚ್ಚ ನ್ಯಾಯಾಲಯದವರೆಗೆ ತೆಗೆದುಕೊಂಡು ಹೋಗ್ತಾನೆ, ಯಾಕಂದರೆ 2 ಮಾರ್ಕ್ಸ್ ತಪ್ಪಿಸ್ಬಿಟ್ಟ ನಾವು ಅಲ್ಲಿ ಅಂದ್ಬಿಟ್ಟು ಭಾಳ ಇತ್ತು. ಆಗೇ ಬಿಡುತ್ತೆ, ಆಗತ್ತೆ ಅಂತ ಹೇಳ್ತಾರೆ. ಆದರೆ ಅದು ಆಗಲಿಲ್ಲ. ಆಗುವಾಗ ಆಗಲಿಲ್ಲ. ಯಾವಾಗ ನನಗೆ 85ರಲ್ಲಿ MA ಇಂಗ್ಲೀಷ್ ಸಿಗಲಿಲ್ಲಲ್ಲ, 22ನೇ ಇಸ್ವಿಯಲ್ಲಿ 2022ರಲ್ಲಿ ನಾನು ಹೈಕೋರ್ಟ್ ಜಡ್ಜ್ ಆಗಲಿಲ್ಲ. ಮೈಸೂರಿಗೆ ಬೆಂಗಳೂರಿಗೆ ಕೊಟ್ಟರು. ಆಮೇಲೆ ಮೈಸೂರಿಗೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರನ್ನಾಗಿ ಮಾಡಿದರು. ಮಾನ್ಯ ಉಚ್ಚ ನ್ಯಾಯಾಲಯ ಆಗಿದ್ದಂಥ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಪ್ರಸನ್ನ ವರಲೆ ಅವರು, ಜಸ್ಟಿಸ್ ಸೋಮಶೇಖರ್ ಅವರು, ಜಸ್ಟಿಸ್ ನರೇಂದ್ರ ಅವರು, ಇವರೆಲ್ಲರೂ ಕೂಡ ನನಗೆ ಮೈಸೂರಿಗೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರನ್ನಾಗಿ ಮಾಡಿದರು. ಆ ನಂತರ ಮೊನ್ನೆ ಘನ ಸರ್ಕಾರ ಈಗ 23ರಲ್ಲಿ ಬಂದಾಗ ನನ್ನ ಕೆಲಸವನ್ನು ಗುರುತಿಸಿ ಮಾನ್ಯ ಉಚ್ಚ ನ್ಯಾಯಾಲಯದ ವರಾಳೆ ಸಾಹೇಬರು ಹೇಳಿದ್ದಲ್ಲ, ಜಸ್ಟಿಸ್ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಸಾಹೇಬರಿದ್ದಾರೆ, ನೆನೆಸ್ಕೋಬೇಕು ನಾನು ಯಾವಾಗಲೂ ಅವ್ರನ್ನ. ಅವರು ಇದರಲ್ಲಿ ನಿರ್ದೇಶನದ ಮೇರೆಗೆ ನಾನು ಎಂಥದ್ದು ಪ್ರಧಾನ ಕಾರ್ಯದರ್ಶಿ ಕಾನೂನು ಇಲಾಖೆಗೆ ವರ್ಗಾವಣೆಗೊಂಡು ಅಲ್ಲಿ ನನಗೆ ಒಂದು 10 ತಿಂಗಳಿದ್ದೆ ನಾನು. ಭಾಳ ಪ್ರೋತ್ಸಾಹ ಸಿಕ್ತು. ಮತ್ತು ನನಗೆ ಪೊನ್ನಣ್ಣ, ಈಗ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿದ್ದಾರೆ ಪೊನ್ನಣ್ಣ ಅವರು, ವೆರಿ ಗುಡ್ ಮ್ಯಾನ್ ಪೊನ್ನಣ್ಣ ಅವರು ಕೂಡ ನನಗೆ ಸಪೋರ್ಟಾಗಿ ನಿಲ್ತಾಯಿದ್ರು. 10 ಹಲವಾರು ಮಂತ್ರಿಗಳು ನನಗೆ ಭಾಳ ಕಾನೂನು ಇಲಾಖೆಯಲ್ಲಿದ್ದಾಗ ಉತ್ತೇಜನ ಕೊಡ್ತಿದ್ರು, ಪ್ರೋತ್ಸಾಹ ಕೊಡ್ತಿದ್ರು. ಮತ್ತು ಆಗಿನ ಕಾಲದಲ್ಲಿ ಮುಖ್ಯ ಕಾರ್ಯದರ್ಶಿ, ನಾನು ಕಾನೂನು ಕಾರ್ಯದರ್ಶಿ ಆಗಿದ್ದಾಗ ಮುಖ್ಯ ಕಾರ್ಯದರ್ಶಿಯಾಗಿ ರಜನೀಶ್ ಗೋಯಲ್ ಇದ್ದರು, ವೆರಿ ಕೈಂಡ್ ಹಾರ್ಟೆಡ್ ಮ್ಯಾನ್ ಏನೋ. ಆ ನಂತರ ನನ್ನ 10 ತಿಂಗಳ ಕಾನೂನು ಇಲಾಖೆಯ ಕಾರ್ಯದರ್ಶಿ ಜೀವನ. ನಾನು ಅದನ್ನೇ ಕೇಳೋಣ ಅಂತಿದ್ದೆ. ತಾವು ಸರ್ಕಾರದ ಕಾನೂನು ಇಲಾಖೆಯ ಕಾರ್ಯದರ್ಶಿಗಳ ಕಡೆ ಆಗಿದ್ದರೆ, ಸೊ ಆ ಅನುಭವ ಹೇಗಿತ್ತು ಸರ್? ಹೇಳೋದು ಅಂತಂದರೆ ಒಳ್ಳೆ ಒಂದು ಬೇರೆ ಥರದ ಒಂದು ಅನುಭವ. ನಾವು 30 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಕುಳಿತು ಎರಡು ಕಡೆಯವರ ವಾದ ವಿವಾದಗಳನ್ನು ಕೇಳಿ ಮುಂದೊಂದು ದಿವಸ 10-15 ದಿವಸಕ್ಕೆ ಆರ್ಡರು ಜಡ್ಜ್ಮೆಂಟ್ ಮಾಡುವಂಥ ಒಂದು ಪ್ರಮೇಯ, ಸಾಕ್ಷಿ ಮಾಡೋದು ಅಂತ ಒಂದು ಪ್ರಮೇಯ ಆಯಿತಾ. ಆದರೆ ಇಲ್ಲಿ ವಿಧಾನಸೌಧಕ್ಕೆ ಬಂದಾಗ ನಮ್ಮ ಕೆಲಸದ ಸ್ವರೂಪವೇ ಬೇರೆ ರೀತಿಯದು. ಆನ್ ದಿ ಸ್ಪಾಟ್ ಹೇಳಬೇಕಾಗ್ತಿತ್ತು ನಾವು. ಯಾರಾದರೂ ನಮಗೆ ಈಗ ಒಂದು ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಕೇಳ್ತಾಯಿದ್ರು, ಕಾನೂನು ಕಾರ್ಯದರ್ಶಿ ಏನು ಹೇಳ್ತೀರಾ ಅಂತೇಳಿ. ನಮ್ಮ ಕಾನೂನು ಮಂತ್ರಿಗಳು ವಿಶ್ವಾಸ ಇಟ್ಟರು, ಕಾನೂನು ಮಂತ್ರಿಗಳು ವಿಶ್ವಾಸ ಇಟ್ಟು ನಾನು ಕೊಟ್ಟಂಥ ಸಲಹೆಯನ್ನು ಪರಿಗಣಿಸ್ತಿದ್ರು. ಅಲ್ಲಿ ಒಂಥರ ಒಂದು ಭಾಳ ನಾನು ಸಂತೋಷವಾದಂಥ ಅನುಭವ ಅಲ್ಲಿ ಹೊಂದಿದ್ದೇನೆ. ಯಾಕೆಂದರೆ ನನಗೆ ಸ್ವತಂತ್ರವನ್ನು ಕೊಟ್ಟಿದ್ದರು ಯಾರು, ಕಾನೂನು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನನ್ನ ಮೇಲೆ ಭಾಳ ವಿಶ್ವಾಸ ಇಟ್ಟಿದ್ದರು, ಕಾನೂನು ಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದರು. ಹೀಗಾಗಿ ನನಗೆ ಕಾನೂನು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದಂಥ ಒಂದು ಅನುಭವ ಒಂದು ಶ್ರೇಷ್ಠತಮವಾದಂಥ ಅನುಭವ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾನು ಎಲ್ಲ ರಾಜಕಾರಣಿಗಳನ್ನು ನೋಡುವಂಥದ್ದಾಯಿತು, ಅವರ ಒಂದು ಜೀವನವನ್ನು ಸಮೀಪದಲ್ಲಿ ನೋಡುವಂಥದ್ದಾಯಿತು, ಅವರ ವಿಧಾನಸಭೆಯಲ್ಲಿ ಭಾಷಣಗಳನ್ನು ಚರ್ಚೆಯನ್ನು ಕೇಳುವಂಥ ಒಂದು ನನಗೆ ಪ್ರಸಂಗ ಬಂತು. ವಿರೋಧ ಪಕ್ಷದವರ ಏನಂತೀರಿ ಚರ್ಚೆ, ಭಾಷಣಗಳು, ಅವರು ಕೇಳುವಂಥ ಪ್ರಶ್ನೆಗಳು ನಾನು ತಿಳ್ಕೊಳ್ಳುವಂಥದ್ದು ಬಂತು. IAS ಆಫೀಸರ್ಸ್ ಯಾವ ರೀತಿ ಮಂತ್ರಿಗಳ ಜೊತೆ, ಶಾಸಕರ ಜೊತೆ ಇದನ್ನು ಮಾಡ್ತಾರೆ, ವರ್ಕ್ ಮಾಡ್ತಾರೆ ಅನ್ನೋದು ಕೂಡ ನಾನು ತಿಳ್ಕೊಂಡೆ. ನಾನು ಕಾನೂನು ಇಲಾಖೆ ಕಾರ್ಯದರ್ಶಿ ಆಗಿದ್ದಾಗ ಅತಿ
ಅತೀ ಹತ್ತಿರದಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ನಾನು ನೋಡಬೇಕಾಯಿತು. ಅವರ ಒಂದು ಜೀವನ ಶೈಲಿ, ಅವರ ಅಧಿಕಾರದ ಶೈಲಿ, ಅವರ ತಿಳ್ಕೊಂಡಂಥ ಅಪಾರವಾದಂಥ ಅನುಭವ. ಅವರು ಕೂಡ ಮೂಲತಃ ವಕೀಲರು. ಮೂಲತಃ ವಕೀಲರು. ಮೈಸೂರಿನಲ್ಲಿ ಅವರು 7-8 ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ. ನನಗೆ ಏನೂ ಅಂತಿರಲಿಲ್ಲ ಅವರು. ನಾನು ಹೇಳಿದ್ದನ್ನು ಮತ್ತು ಕೇಳಿಸ್ಕೊಳ್ಳೋರು. ಭಾಳ ನನ್ನ ಬಗ್ಗೆ ಭಾಳ ಪ್ರೀತಿಯನ್ನು ತೋರಿಸ್ತಿದ್ದೆ, ಭಾಳ ಪ್ರೀತಿಯನ್ನು ತೋರಿಸ್ತಾರೆ. ಹೀಗಾಗಿ ಅಲ್ಲಿ ಒಂದು 10 ತಿಂಗಳ ಒಂದು ಅನುಭವ, ಒಂದು ಒಳ್ಳೆಯ ಶ್ರೇಷ್ಠತಮದ ಒಂದು ನನ್ನ ಜೀವನದಲ್ಲಿ ಪಡೆದಂಥ ಒಂದು ಅನುಭವ. ನಾನು ಏನಾದ್ರು ಹೈಕೋರ್ಟ್ ಜಡ್ಜ್ ಆಗಿದ್ದರೆ ನಾನು ಕಾನೂನು ಕರೆಸಿಯಾಗಿ ಪಡೆದಂಥ ಒಂದು ಅನುಭವ ಸಿಗ್ತಿರಲಿಲ್ಲೇನೋ. ಆಯಿತು. ಇನ್ನೊಂದು ಹೇಳ್ತೇನೆ ನಿಮಗೆ. ಮಾರ್ಚದಲ್ಲಿ 2024 ಮಾರ್ಚದಲ್ಲಿ ಆಗ ಎಂಥದ್ದು ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂತ ಏನು ಅಭಿಯೋಜನಾ ಇಲಾಖೆ ಅಂತಿದೆಯಲ್ಲ, ಅದರ ನಿರ್ದೇಶಕರ ಹುದ್ದೆ ಖಾಲಿ ಆಯಿತು. ಆವಾಗ ನಮ್ಮ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಅತೀಕ್ ಅಂತೇಳಿ, ಶ್ರೀ ಅತೀಕ್ ಅಂತೇಳಿ ಒಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ಇದ್ದರು, ಅವರೇ ಹೇಳಿ ರೆಕಮೆಂಡ್ ಮಾಡಿ ನಮ್ಮ ಲಾ ಸೆಕ್ರೆಟರಿ ಸಂಗ್ರೇಶ್ ಅವ್ರನ್ನೇ ಇನ್ಚಾರ್ಜ್ ಇಟ್ಬಿಡುವ ಸರ್ ಅಂತ ಹೇಳಿದರು. ಸಿ ಎಮ್ಗೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ದೇ ಸಹಿ ಮಾಡಿದರು. ಅಲ್ಲಿ ನಾನು 3 ತಿಂಗಳ ಕಾಲ, ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ಕಾಲ ನಾನು ಅಭಿಯೋಜನಾ ಇಲಾಖೆಯ ಮುಖ್ಯಸ್ಥನಾಗಿ ಕೆಲಸ ಕೂಡ ಮಾಡೋದು ನನ್ನ ಅದೃಷ್ಟದಲ್ಲಿ ಬಂತು. ಯಾಕಂದರೆ ನಾನು APPನೂ ಪಾಸಾಗಿದ್ದೆ. ನಾನೇ ಸ್ವತಃ ಮತ್ತೊಬ್ಬರಿಗೆ ಆಗಲಿ ಆ ಹುದ್ದೆ ಅಂತ ಬಿಟ್ಟುಕೊಟ್ಟಿದ್ದೆ. ಅಲ್ಲಿ ಒಂದಿತ್ತು ನನಗೆ APP ಆಗ್ಬೋದಿತ್ತಲ್ಲ ಒಂದು 4-5 ತಿಂಗಳು ಅಂತೇಳಿ. ದೇವರು ನನ್ನ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ 3 ತಿಂಗಳು ಮಾಡಿದ.